ಡೈಲಿ ವರ್ಡ್ಸ್ ಅದರಲ್ಲಿ ಆ್ಯಕ್ಷನ್ ವರ್ಬ್ಸ್ ವಿತ್ ಐಸ್ ಕಣ್ಣುಗಳ ಸಹಾಯದಿಂದ ನಾವು ಏನೆಲ್ಲ ಮಾಡ್ತೇವೆ ಅದನ್ನು ನೋಡೋಣ. ಲುಕ್ ಅಂದರೆ ನೋಡು, ಸಿ ಅಂದರೆ ಕಾಣು, ವಾಚ್ ಗಮನಿಸಿ ನೋಡು, ಯೂಸ್ ಫಾರ್ ವಾಚಿಂಗ್ ಮೂವಿಂಗ್ ಥಿಂಗ್ಸ್ ಅಂದರೆ ಚಲಿಸುವ ವಸ್ತುಗಳನ್ನು ನೋಡುವಾಗ ನಾವು ವಾಚ್ ಹೇಳ್ತೇವೆ ಅಥವಾ ಟಿ ವಿ ನೋಡಲಿಕ್ಕೆ ವಾಚ್ ಅಂತೇವೆ. ಸ್ಟೇರ್ ಅಂದರೆ ದಿಟ್ಟಿಸಿ ನೋಡು, ಲುಕ್ ಫಾರ್ ಎ ಲಾಂಗ್ ಟೈಮ್. ಗ್ಲ್ಯಾನ್ಸ್ ಅಂದರೆ ಮೇಲುನೋಟಕ್ಕೆ ನೋಡು. ಬ್ಲಿಂಕ್ ಅಂದರೆ ಕಣ್ಣು ಮಿಟುಕಿಸು. ವಿಂಕ್ ಅಂದರೆ ಕಣ್ಣು ಸನ್ನೆಯ ಮಾಡುತ್ತೋ ಕಣ್ಣು ಹೊಡೆ ಹೇಳ್ತೇವೆ. ಪೀಕ್ ಇಣುಕಿ ನೋಡು, ಕದ್ದು ನೋಡು. ಗೇಜ್ ದಿಟ್ಟಿಸಿ ನೋಡು. ಅಬ್ಸರ್ವ್ ಸೂಕ್ಷ್ಮವಾಗಿ ಗಮನಿಸು. ಸ್ಕ್ಯಾನ್ ಕೂಲಂಕಷವಾಗಿ ಪರಿಶೀಲಿಸು. ಸ್ಕ್ವಿಂಟ್ ಕಣ್ಣು ಕಿರಿದಾಗಿಸಿ ನೋಡು, ಓರೆ ಕಣ್ಣು ಅಂತಾರೆ. ಸ್ಕ್ವಿಂಟ್ ಅಂತ ಹೇಳಿದರೆ ಓರೆ ಕಣ್ಣು ಕಣ್ಣಿನ ಸಹ ಆಗ್ತದೆ. ರೀಡ್ ಓದು, ನೋಟಿಸ್ ಗಮನಿಸು, ಫೋಕಸ್ ಗಮನ ಕೇಂದ್ರೀಕರಿಸು. ನೆಕ್ಸ್ಟ್ ಈಗ ಆ್ಯಕ್ಷನ್ ವರ್ಬ್ಸ್ ವಿತ್ ಮೌತ್, ಬಾಯಿಯಿಂದ ನಾವು ಏನೆಲ್ಲ ಕ್ರಿಯೆಗಳನ್ನು ಮಾಡ್ತಾ ಇದ್ದೇವೆ. ಈಟ್ ತಿನ್ನು, ಡ್ರಿಂಕ್ ಕುಡಿ, ಬೈಟ್ ಕಡಿ. ಚೂ ಅಂದರೆ ಅಗಿಯುವುದು, ಸ್ವಾಲೋ ನುಂಗು, ಲಿಕ್ ನೆಕ್ಕು, ಸಿಪ್ ಹೀರು, ಸ್ಪೀಕ್ ಮಾತನಾಡು, ಟಾಕ್ ಸಹ ಮಾತಾಡು, ಶೌಟ್ ಕೂಗು ಕಿರುಚು, ವಿಸ್ಪರ್ ಪಿಸು ಮಾತನಾಡು, ಸಿಂಗ್ ಹಾಡು, ಯಾನ್ ಆಕಳಿಸು, ಬರ್ಪ್ ತೇಗು, ಸ್ಪಿಟ್ ಉಗುಳು, ಟೇಸ್ಟ್ ರುಚಿ ನೋಡು. ಆ್ಯಕ್ಷನ್ ವರ್ಬ್ಸ್ ವಿತ್ ಬ್ರೈನ್ ಮೈಂಡ್, ಮನಸ್ಸು ಮೆದುಳಿನಿಂದ ಆಗುವಂಥ ಕ್ರಿಯೆಗಳು. ಥಿಂಕ್ ಯೋಚಿಸು, ಅಂಡರ್ಸ್ಟ್ಯಾಂಡ್ ಅರ್ಥ ಮಾಡಿಕೋ, ಲರ್ನ್ ಕಲಿಯು, ರಿಮೆಂಬರ್ ನೆನಪು ಮಾಡಿಕೋ, ಫರ್ಗೆಟ್ ಮರೆತು ಬಿಡು, ಇಮ್ಯಾಜಿನ್ ಕಲ್ಪಿಸಿಕೋ, ಡಿಸೈಡ್ ನಿರ್ಧರಿಸು, ಪ್ಲ್ಯಾನ್ ಯೋಜನೆ ಮಾಡು, ಗೆಸ್ ಊಹಿಸು, ಬಿಲೀವ್ ನಂಬು, ರಿಕಾಲ್ ಸ್ಮರಿಸಿಕೋ.